ನಮಸ್ಕಾರ. ವಿಠ್ಠಲ್ ರುಕ್ಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇದು ಲಿಂಗೇಶ್ ಅವರ ಜಾತಕ. ಇವರು ಬಂದು ಹೊಸಪೇಟೆಯವರು. ಇವರು ಶತಾಭಿಷ ನಕ್ಷತ್ರ, ಕುಂಭ ರಾಶಿ, ಕುಂಭ ಲಗ್ನ, ವರ್ಗೋತ್ತಮ ಕುಂಡಲಿ. ಒಂದೇ ರಾಶಿ ಒಂದೇ ಕುಂಡಲಿ, ಒಂದೇ ರಾಶಿ ಒಂದೇ ಲಗ್ನ. ಬಹಳ ಡಿಫ್ರೆಂಟ್ ಇರ್ತಾರೆ ಇವರು. ಹೌದು, ಬಹಳ ಅಂದ್ರೆ ಬಹಳ ಡಿಫ್ರೆಂಟ್ ಇರ್ತಾರೆ. ವಿಚಿತ್ರ ಆದ್ರೂ ಡಿಫ್ರೆಂಟ್, ಬಟ್ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ, ಜಾಣರು ಇರ್ತಾರೆ ಅಂದ್ರೂ ಅಡ್ಡಿ. ಸರಿ, ಓಕೆ. ಫಾರ್ ಎಕ್ಸಾಂಪಲ್, ದೇವೇಗೌಡರ ಜಾತಕ ಭಾರಿ ಲಕ್ಕಿ ಇರ್ತಾರೆ. ದೇವೇಗೌಡರು ಕುಂಭರಾಶಿ, ಕುಂಭಲಗ್ನ. ನೋಡಿ, ಲಗ್ನದಲ್ಲಿ 1ನೇ ಮನೆಯಲ್ಲಿ ಚಂದ್ರ ಇದ್ದಾನೆ 9 ಡಿಗ್ರಿ, 6ನೇ ಮನೆ ಸ್ವಾಮಿ ಚಂದ್ರ ಬಂದು ಒಂದು ಲಗ್ನದಲ್ಲಿ ಕೂತಿದ್ದಾನೆ. ಇಲ್ಲಿ ವಿಷಯೋಗ ಆಯಿತು. ಏನಾಯ್ತು? ವಿಷಯೋಗ ಆಯಿತು. ಚಂದ್ರ ಮತ್ತು ಶನಿ ಕೂಡಿದರೆ ವಿಷಯೋಗ ಅಂತ ನಾವು ಕರಿತೀವಿ. ಬಟ್ 10ನೇ ಮನೆ ಕುಜ ಏನಿದಲ್ಲ, ಅವನ ದೃಷ್ಟಿ ಇಲ್ಲಿ ಬಿತ್ತು. ಅದು 1 ಡಿಗ್ರಿ ಇದ್ದಾನೆ. ಮುಂದೆ ಹೇಳ್ತೇನೆ ನಿಮಗೆ ಏನ್ ಮಾಡ್ಬೇಕು ಅಂತ. 6ನೇ ಮನೆಯಲ್ಲಿ ರಾಹು 21 ಡಿಗ್ರಿ, ಗ್ರಹಣ ದೋಷ ಆಯಿತು. ಗ್ರಹಣ ದೋಷ ಆಯಿತು. 1ನೇ ಮನೆಯಲ್ಲಿ ವಿಷಯೋಗ ಆಯಿತು, 6ನೇ ಮನೆಯಲ್ಲಿ ಗ್ರಹಣ ದೋಷ ಆಯಿತು. ಸೊ 6ನೇ ಮನೆಯಲ್ಲಿ ಗ್ರಹಣ ದೋಷ ಆದ್ರೆ ಏನಾಗುತ್ತೆ ಅಂದ್ರೆ, ವಿರೋಧಿಗಳು ಹೆಚ್ಚಿಗೆ ಇರ್ತಾರೆ, ಮೋಸಕ್ಕೀಡಾಗ್ತೀರಾ, ಚೀಟಿಂಗ್ ಆಗುತ್ತೆ. ಬಟ್ ಭಾವ ಒಳ್ಳೇದಿದೆ ರಾಹುಗೆ, ಬಟ್ ಮನೆ ಸರಿ ಇಲ್ಲ. ಚಂದ್ರ ಆಕ್ಚುಲಿ ವಿರೋಧಿಯಾಗಿ ಲಗ್ನದಲ್ಲಿ ಕೂತ್ರೆ ತಮ್ಮ ವ್ಯಕ್ತಿತ್ವ ಬಹಳ ಚೇಂಜ್ ಆಗುತ್ತೆ. ತಾಯಿಗೆ ಒಳ್ಳೇದಾಗಲ್ಲ, ನೀವು ಹುಟ್ಟಿದ ಮನೆ ತಾಯಿಗೆ ಬಹಳ ಕಿರಿಕಿರಿ ಅನಿಸುತ್ತೆ. ಆಮೇಲೆ ನಿಮ್ಮ ಮನಸ್ಸು ಪ್ರೀತ ಚಂಚಲ ಇರುತ್ತೆ. ಹೌದು, ಯಾವ ಕೆಲಸನೂ ಪೂರ್ತಿ ಮಾಡಲ್ಲ. 6ನೇ ಮನೆಯ ರಾಹು ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಹಾಳು ಮಾಡ್ತಾನೆ. ಆವಾಗ ಇವಾಗ ಸಣ್ಣ ಪುಟ್ಟ ರೋಗಗಳಿಂದ ಕೂಡಿರುತ್ತೆ. ದಯವಿಟ್ಟು ತಾವು, ನಾನು ಹೇಳ್ತೀನಿ ಮುಂದೆ ಯಾವ ಮಾಡಬೇಕು ಯಾವ ಮಾಡಬಾರ್ದು ಅಂತ. ಬಟ್ 2ನೇ ಮನೆ ಸ್ವಾಮಿ, 11ನೇ ಮನೆ ಸ್ವಾಮಿ ಮತ್ತು ಈ ಕುಂಭಲಗ್ನದ ಅತಿ ವಿರೋಧಿ ಯಾರು? ಗುರು, ಚಂದ್ರ, ಸೂರ್ಯ, ರಾಹು, ಕೇತು, ಸಂಗ್ರಹ. ಇವು ಒಂದ್ ವೇಳೆ ಒಳ್ಳೆ ಜಾಗದಲ್ಲಿ ಇದ್ರೆ ಮಾತ್ರ ಒಳ್ಳೇದು ಮಾಡ್ತವೆ. ಕೆಟ್ಟ ಜಾಗದಲ್ಲಿ ಏನಾದ್ರು ಇದ್ದಿದ್ದೇ ಆದ್ರೆ ದೇವರನ್ನೇ ಕೆಟ್ಟ ಮಾಡ್ತಾರೆ. ಹಾಗಾಗಿ ಭಾವ ಆರಾಗಿರೋದ್ರಿಂದ ರಾಹು ನಿಮಗೆ ಮನೆ ಸರಿ ಇರೋದ್ರಿಂದ ರಾಹುನಿಂದ ಸಿಕ್ಕಾಪಟ್ಟಿ ತೊಂದರೆ ಅನುಭವಿಸ್ತೀರಾ. ಬಟ್ ಚಂದ್ರನಿಂದೂ ಅನುಭವಿಸ್ತೀರಾ. ಯಾಕಂದ್ರೆ ವಿಷಯೋಗ, ಸಣ್ಣ ಪುಟ್ಟ ರೋಗಗಳು, ಆದ ಜಗಳಗಳು, ಮನಸ್ತಾಪಗಳು ಈ ಚಂದ್ರನಿಂದ ಆಗ್ತಾವು. ಹಾಗಾಗಿ ತಾವು ಮುಂದೆ ನೋಡೋಣ ಏನಾಗುತ್ತೆ, ಕ್ಯಾನ್ಸಲೇಷನ್ ಆಗುತ್ತೆ ಅಂತ ನೋಡೋಣ. ಓಕೆ, 7ನೇ ಮನೆಯಲ್ಲಿ ಯಾರಿಲ್ಲ, 8ನೇ ಮನೆಯಲ್ಲಿ ಯಾರ, 9ನೇ ಮನೆ ಗುರು. ಸ್ವಲ್ಪ ತಂದೆಗೆ ತೊಂದರೆ, ಹಣಕಾಸಿನಲ್ಲಿ ತಂದೆಗೆ ತೊಂದರೆ ಆಗುತ್ತೆ. ಲಿಂಗೇಶ್ ಅವರ ತಂದೆಗೆ ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ. ಯಾಕಂದ್ರೆ ವಿರೋಧಿ ಬಂದು ಇದು ತಾಯಿ ಮನೆ, ಇದು ತಂದೆ ಮನೆ, ಇದು ತಾಯಿ ಮನೆ. 4ನೇ ಮನೆ ತಾಯಿ, 9ನೇ ಮನೆ ತಂದೆ ಮನೆ ಅಂತ ಕನ್ಸಿಡರ್ ಮಾಡ್ತೀವಿ. ಅಪ್ಪಿತಪ್ಪಿ ಗುರು ಏನಾದರೂ ಇಲ್ಲಿ ಬಂದು ಕೂತಿದ್ದಾನೆ, 25 ಡಿಗ್ರಿ ಇದ್ದಾನೆ, ಸ್ವಲ್ಪ ತೊಂದರೆ ಅನಿಸ್ತೀರಾ. ಸೊ ಇಲ್ಲಿ ಗುರುನು ಕೆಟ್ಟ, ಚಂದ್ರ ಕೆಟ್ಟ. ಸರಿನಾ? ಬನ್ನಿ, 10ನೇ ಮನೆಯಲ್ಲಿ ಕುಜ 1 ಡಿಗ್ರಿ ಇದ್ದಾನೆ ಸರ್, ಸ್ವಂತ ಮನೆಯಲ್ಲಿ ಇದ್ದಾನೆ. ಈ ಜಾತಕದ ವಿಶೇಷತೆ ಏನ್ ಗೊತ್ತಾ? ಎಷ್ಟು ಕೆಟ್ಟದಿದೆ ಅಷ್ಟು ಚಲೋ ಇದೆ, ಅದನ್ನ ನೀವು ಮಾಡ್ಕೋಬೇಕಷ್ಟೇ. ಏನು ಅಂದ್ರೆ 10ನೇ ಮನೆಯಲ್ಲಿ ಕೇಂದ್ರದಲ್ಲಿ ಕುಜನಿಂದ ಏನಾಯ್ತು ಅಂದ್ರೆ, ಇಲ್ಲಿ ರೋಚಕ ಮಹಾ ಪುರುಷ ರಾಜಯೋಗ ಬಂತು. ಈ ರೋಚಕ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ಆಲ್ಮೋಸ್ಟ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟು, ಮಿಲಿಟರಿ, ಹೌದಾ, ರಾಜಕೀಯ, ಹೌದು, ಇಲ್ಲಾಂದ್ರೆ ನೇವಿ, ಇಲ್ಲ ಏರ್ಫೋರ್ಸು, ಇಂಥಲ್ಲೆಲ್ಲ ಸಿಗ್ತಾರೆ. ಹೈಲಿ ದೊಡ್ಡ ಆಫೀಸರ್ ಆಗ್ತಾರೆ ಇವರು. PSI, SI, ಇಲ್ಲ ಅಂತಂದ್ರೆ ಮಿಲಿಟರಿ ಅವರು ದೊಡ್ಡ ಕಮಾಂಡರು, ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್. ಬಟ್ ಏನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಂದ್ರೇನು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವರು ಬಹಳ ಇದು ಆಗ್ತಾರೆ. ಇವ್ರ ಬುದ್ಧಿ ಬಹಳ ತೀಕ್ಷ್ಣ ಆಗಿರುತ್ತೆ, ಮೈಕಟ್ಟು ಬಹಳ ಚೆನ್ನಾಗಿರುತ್ತೆ. ಇವರು ಹೆಲ್ದಿ ಇರ್ತಾರೆ, ಬಹಳ ಹೆಲ್ದಿ ಇರ್ತಾರೆ. ಹೌದಾ? ಸ್ಪೋರ್ಟ್ಸ್ ಅಲ್ಲಿ ನೀವು ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿ,
ಅಕ್ಷಯ್ ಕುಮಾರ್ ರುಚಿಕ ಯೋಗ ಇದೆ. ಹೌದಾ? ಕಪಿಲ್ ದೇವ್ ರುಚಿಕ ಯೋಗ ಇದೆ. ಆಮೇಲೆ ಅಜಿಂಕ್ಯ ರಹಾನೆ ರುಚಿಕ ಯೋಗ ಇದೆ. ಸ್ಪೋರ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಮೇಲೆ ಬಂದಿರ್ತಾರೆ. ಕಬಡ್ಡಿಯಲ್ಲಿ ಆಗಲಿ, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ, ಅಥವಾ ಡಿಫೆನ್ಸ್ ಸೆಕ್ಟರ್ನಲ್ಲಿ ಬಹಳ ಎತ್ತರಕ್ಕೆ ಬೆಳೀತಾರೆ. ಇವ್ರಿಗೆ ಒಳ್ಳೆ ಬುದ್ಧಿ, ಚುರುಕು ಬುದ್ಧಿ, ಒಳ್ಳೆ ವಿದ್ಯಾರ್ಥಿ ಈ ರುಚಕ ಯೋಗದಿಂದ ಯಶಸ್ಸು, ಕೀರ್ತಿ, ತಂದೆಗೆ ಒಳ್ಳೆ ಹೆಸರು, ತಾಯಿಗೆ ಒಳ್ಳೆ ಹೆಸರು ಕೊಡ್ತಾರೆ. ಬಟ್ ಇವನು 4ನೇ ದೃಷ್ಟಿ ಚಂದ್ರನ ಮೇಲೆ ಬೀಳೋದ್ರಿಂದ ಇಲ್ಲಿ ವಿಷಯೋಗ ಕ್ಯಾನ್ಸಲ್ ಆಯಿತು. ಹೌದಾ? ಬಟ್ ಇವನು ಡಿಗ್ರಿ 1 ಇರೋದ್ರಿಂದ 15 ಕ್ಯಾರೆಟ್, ಎಷ್ಟು? 15 ಕ್ಯಾರೆಟ್ ಹವಳ ಹಾಕ್ಲೇಬೇಕು ನೀವು. ಹವಳ ಹಾಕ್ಲಿಲ್ಲ ಅಂದ್ರೆ ರುಚಕ ಯೋಗದ ಇವೇನ್ ಬೆನಿಫಿಟ್ಸ್ ಅದಾವಲ್ಲ ಯಾವವೂ ಸಿಗೋದಿಲ್ಲ. ಏನ್ ಸ್ವಾಮಿಗಳೇ ನೀವು ರುಚಕ ಯೋಗ ಇದೆ, ನೀವು ಹಂಗಕ್ಕಿರಿ ಹಿಂಗಕ್ಕಿರಿ ಅಂತ ಹೇಳಿದ್ರೆ ಡಿಗ್ರಿ ನೋಡಿ ಸರ್, 1 ಡಿಗ್ರಿ ಇದೆ. ಅಟ್ಲೀಸ್ಟ್ 14-15 ಡಿಗ್ರಿ ಇರಬೇಕು ಒಂದು ಗ್ರಹ, ಅಂದ್ರೆ ಸ್ಟ್ರಾಂಗ್ ಅಂತ ಕರಿತೀವಿ ನಾವು. ಬಟ್ ಇಲ್ಲಿ 1 ಡಿಗ್ರಿ ಇರೋದ್ರಿಂದ ತಮ್ಮಲ್ಲಿ ಕೈಂಡ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು, ದಯವಿಟ್ಟು ತಾವು 15 ಕ್ಯಾರೆಟ್ ಹವಳವನ್ನು ಹಾಕೊಂಡಿದ್ದ ಕರೆ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆ ಆಗ್ತಾವೆ. ಹೆಂಗಂತ ಹೇಳ್ತೀನಿ ಬನ್ನಿ. ಈ ಜಾತಕದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಹೌದಾ, ಕುಂಭ ಲಗ್ನದ 5ನೇ ಮನಿ ಸ್ವಾಮಿ ಬುಧ ಮತ್ತು ಲಗ್ನೇಶ ಇಬ್ರು ಕೂಡಿದ್ದು ಎಲ್ಲಿ 11ನೇ ಲಾಭದಲ್ಲಿ ಕೂಡಿದ್ದಾರೆ. ಹಾಗಾಗಿ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗ, 2ನೇದು ಮಹಾಲಕ್ಷ್ಮಿ ಯೋಗ, 3ನೇದು ಕುಬೇರ ಯೋಗ ಎಲ್ಲವೂ ಬಂದ್ವಿ. ನೋಡಿ, ಬುಧ 18 ಡಿಗ್ರಿ ಇದ್ದಾನೆ, ಶನಿ ಬಂದ್ಬಿಟ್ಟು 9 ಡಿಗ್ರಿ ಇದ್ದಾನೆ. ಒಳ್ಳೆ ಸ್ಟ್ರಾಂಗ್ ಇದೆ, ನೋ ಪ್ರಾಬ್ಲಮ್, ಬಹಳ ಚೆನ್ನಾಗಾಯ್ತು. ಹಾಗಾಗಿ ಇದು ಲಕ್ಷ್ಮೀನಾರಾಯಣ ಯೋಗ, ಮಹಾಲಕ್ಷ್ಮಿ ಯೋಗ, ಕುಬೇರ ಯೋಗ, 3 ಯೋಗ ಲಾಭದಲ್ಲಿ ಆಗಿರೋದ್ರಿಂದ ಅಪ್ಪಿತಪ್ಪಿ ನೀವು ಏನಾದರೂ ಬಿಸ್ನೆಸ್ಗೆ ಏನಾದರೂ ಕೈ ಹಾಕಿ ಬಿಸ್ನೆಸ್ ಮಾಡಕ್ಕೆ ಶುರು ಹಚ್ಕೊಂಡ್ರೆ ನಿಮಗೆ ಯಾವತ್ತೂ ಲಾಸ್ ಇಲ್ಲ. ಲಾಸ್ ಅನ್ನು ಪದವೇ ಇಲ್ಲ ನಿಮಗೆ, ಅಷ್ಟು ಲಾಭದಲ್ಲಿ ಇರ್ತೀರ. 100% ಬಹಳ ಚೆನ್ನಾಗಿದೆ. 11ನೇ ಭಾವ, 10ನೇ ಭಾವನು ಬಹಳ ಚೆನ್ನಾಗಿದೆ, 11, 10 ಬಹಳ ಚೆನ್ನಾಗಿದೆ. ಏನು ಆದರೆ ನೋಡಿ, 12ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ. ಹೌದಾ? 12ನೇ ಮನೆಯಲ್ಲಿ ಶುಕ್ರ ದಿಗ್ಬಲಿ ಆಗ್ತಾನೆ, ಒಳ್ಳೇದೇ ಮಾಡ್ತಾನೆ. ಆದರೆ ಸೂರ್ಯ ವಿರೋಧಿ ಹಾಗೂ ಕೇತು ತನ್ನ ಸೋಮನಿಯಿಂದಿರದೆ ಏನು ಮಾಡಲಿಕ್ಕಿಲ್ಲ. ಸೂರ್ಯ ಮಾತ್ರ 5 ಡಿಗ್ರಿ ಇದ್ದಾನೆ. ಸೂರ್ಯ ಶಾಂತಿ ಆಗಲೇಬೇಕು. ಸೂರ್ಯ ಶಾಂತಿ ಆಗಲಿಲ್ಲ ಅಂದ್ರೆ ತಮಗೆ ಬಹಳ ತೊಂದರೆಗೀಡಾಗ್ತೀರಾ. 12ನೇ ಮನೆ ಸೂರ್ಯ ಬಹಳ ಕೆಟ್ಟು. ಯಾಕಂದ್ರೆ ಗೌರ್ಮೆಂಟ್ ಅನ್ನು ಕನ್ಸಿಡರ್ ಮಾಡ್ತೇವೆ ನಾವು. ಏನಂತ ಕನ್ಸಿಡರ್ ಮಾಡ್ತೀವಿ? ಗೌರ್ಮೆಂಟ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಗೌರ್ಮೆಂಟ್ ಇಂದ ನಿಮಗೆ ತೊಂದರೆ ಆಗ್ಬೋದು. ಟ್ಯಾಕ್ಸ್ ಕನ್ಸಲ್ಟೆಂಟ್, ಟ್ಯಾಕ್ಸ್ ಪ್ರಾಬ್ಲಮ್ ಜನರೇಟ್ ಆಗ್ಬೋದು, ಇಲ್ಲ ಏನೋ ಒಂದು ಸಮಸ್ಯೆ ಆಗ್ಬೋದು. ದಯವಿಟ್ಟು ತಾವು ಸೂರ್ಯ ಶಾಂತಿಯನ್ನ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಓವರಾಲ್ ಆಗಿ ಏನಿದೆ ಅಂತ ನೋಡೋಣ. ಕರೆಕ್ಟಾ? ಶನಿಯ ದೃಷ್ಟಿ ನೋಡೋಣ ಮೊದಲು. 1, 2, 3, 4 ಕರೆಕ್ಟಾ? 5, 6, 7, 8, 9, 10 ಇಲ್ಲ. ರಾಹು ಮೇಲೆ ಯಾವುದೇ ದೃಷ್ಟಿ ಬೀಳಲ್ಲ. 1, 2, 3, 4, 5, 6, 7. ಶನಿ ದೃಷ್ಟಿ ಏನಪ್ಪಾ ಅಂದ್ರೆ, 1ನೇದು 4ನೇ ಮನೆಯಲ್ಲಿ ಬೀಳುತ್ತೆ, ಆಮೇಲೆ 7ನೇ ಮನೆಯಲ್ಲಿ ಬೀಳುತ್ತೆ, ಆಮೇಲೆ 10ನೇ ಮನೆಗೆ ಬೀಳುತ್ತೆ. ಹಾಗಾಗಿ 10ನೇ ಮನೆ 7ನೇ ಮನೆ ಆಗುತ್ತೆ. ಹಾಗಾಗಿ ಬೀಳೋದಿಲ್ಲ. ಹಾಗಾಗಿ ಚಂದ್ರಶಾಂತಿ ಅವಶ್ಯಕತೆ ಇಲ್ಲ. ಫಸ್ಟ್ ನಾನು ಹೇಳೋದು, ರುಚಿಕ ಯೋಗದ ಮುನ್ನ ನಾವು ಗಟ್ಟಿ ಮಾಡ್ಕೊಳ್ಳಿ. ಏನು 15 ಕ್ಯಾರೆಟ್ ಹವಳ ಹಾಕೊಳ್ಳಿ. ಹವಳ ಹಾಕೊಂಡಿದ್ದಕ್ಕಾದ್ರೆ ರುಚಿಕ ಯೋಗ ಶುರು ಆಗುತ್ತೆ. 2ನೇದು ನಿಮಗೆ ಕುಬೇರ ಯೋಗ ಇದೆ, ಕರೆಕ್ಟಾ? 3ನೇದು ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಗ ಇದೆ, 4ನೇದು ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಯೋಗ ಇದೆ, ಇವೆಷ್ಟು ಯೋಗಗಳಿವೆ. ನೀವು ಮಾಡ್ಕೋಬೇಕಾಗಿದ್ದು ರಾಹು ಶಾಂತಿ ಹಾಗೂ ಸೂರ್ಯ ಶಾಂತಿ.
ಕೇತು 12ನೇ ಮನೆಯಲ್ಲಿ ಯಾವುದು ಕೆಟ್ಟದ್ದು ಮಾಡಲ್ಲ, ಮೋಕ್ಷ ಅಂತ ಹೇಳ್ತಾರೆ. ಬಟ್ ಸೂರ್ಯ ಮಾತ್ರ 12ನೇ ಮನೆಗೆ ಬಂದು ಏನಾದ್ರು ಕೆಟ್ಟ ಅಂದ್ರೆ ಡೆಫಿನೆಟ್ಲಿ ಗೌರ್ಮೆಂಟ್ ಇಂದ ಡೆಫಿನೆಟ್ಲಿ ತೊಂದರೆ ಅನುಭವಿಸ್ತೀರ. ನೋ ಡೌಟ್. 1,000 ಜಾತಕ ತೆಗೆದುಕೊಡ್ತೀನಿ ಬೇಕಾದ್ರೆ. ಈಗ ಇನ್ನೂ ಚಿಕ್ಕವನಿದ್ದಾನೆ ನಿಮ್ಮ ಮಗ ಆನಂದ್ ಅವರೇ, ದಯವಿಟ್ಟು ಸೂರ್ಯ ಶಾಂತಿ. ನಿಮಗೂ ಸೂರ್ಯ ಕೆಟ್ಟಿದ್ದಾನೆ, ನಿಮ್ಮ ಮಗಳಿಗೂ ಕೆಟ್ಟಿದ್ದಾನೆ, ಅದೇನೋ ಗೊತ್ತಿಲ್ಲ ರೀ. ನಿಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸೂರ್ಯ ಕೆಟ್ಟಿದ್ದಾನೆ. ನನಗೆ ಅದೇ ವಿಚಿತ್ರ ಆಗ್ತಿದೆ. ಎಲ್ಲರೂ ಕೂಡಿ ಮಾಡಿಸ್ಕೊಂಡ್ಬಿಡಿ, ಒಂದೇ ಖರ್ಚಲ್ಲಿ ಆಗ್ಬಿಡುತ್ತೆ. ಹಾಗಾಗಿ ದಿನ ನೀವು ಬೆಳಗ್ಗೆ ಎದ್ದು ಮೇಳೆಗೆ ಸೂರ್ಯ ನಮಸ್ಕಾರ ಮಾಡಿ ತಾವು ಏನೋ ನೀರನ್ನ ತುಳಸಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಸೂರ್ಯ ಶಾಂತಿ ಆಗುತ್ತೆ ಅಂತ ಹೇಳ್ತಾ, ಈ ಜಾತಕ ಬಹಳ ಚೆನ್ನಾಗಿದೆ. 11ನೇ ಮನೆ ಚೆನ್ನಾಗಿದೆ, 10ನೇ ಮನೆ ಚೆನ್ನಾಗಿದೆ, 12ನೇ ಮನೆನೂ ಚೆನ್ನಾಗಿದೆ. ಶುಕ್ರ ಏನೂ ಕೆಟ್ಟದ್ದು ಮಾಡಲ್ಲ, ಕೇತುನು ಕೆಟ್ಟದ್ದು ಮಾಡಲ್ಲ, ಸೂರ್ಯ ಮಾತ್ರ ಕೆಟ್ಟದ್ದು ಬಹಳ ಮಾಡ್ತಾನೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮ್ಗೆ ಇಷ್ಟವಾದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗಲಿ ಲಿಂಗೇಶ್ ಅವರು ಅಂತ ಹೇಳ್ತಾ ಈ ಜಾತಕ ಮುಗಿಸ್ತಾ ಇದ್ದೀನಿ.